ಅನಂತಂ ಅವ್ಯಕ್ತಂ ವ್ಯಕ್ತಾನಾಮಾದಿ ಕಾರಣಂ ಆನಂದ ಬೋಧೈಕರಸಂ ತನ್ಮಹನ್ ಮನ್ಮಹೇ ಮಹಃ ಮಹಾಪದ್ಮಮನಾಂತಸ್ಥೆ ಕಾರಣಾನಂದ ವಿಗ್ರಹೇ ಸರ್ವಭೂತ ಹಿತೇ ಮಾತಃ ಏಹ್ಯೇಹಿ ಪರಮೇಶ್ವರಿ. ನಮಸ್ಸಭಾಭ್ಯ ಸಭಾಪತಿಭ್ಯಶ್ಚ. ಸಭೆಯ ಮೇಲ್ಭಾಗದಲ್ಲಿ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಗೌರವಿಸ್ತಾ, ನಾನು ವಾಸ್ತವಿಕವಾಗಿ ಒಬ್ಬ ವಾಗ್ಮಿ ಅಲ್ಲ. ಅವತ್ತು ಹೇಳಬೇಕಾದ್ರೆ ನಾನು ಅದನ್ನೇ ಹೇಳಿದೆ, ನಾನು ವಾಗ್ಮಿ ಅಲ್ಲ ಅಂತ ಹೇಳಿ. ಆಗ ಕರೆದಂಥವ್ರು ಸರ್ ಹೇಳಿದ್ರು, ನೀವಿಲ್ಲ ವಾಗ್ಮಿ ಆಗ್ಬೇಕು ಅಂತೇಳಿಲ್ಲ, ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಅಂತೇಳಿ. ಯಾಕೆಂದ್ರೆ ಧಾರ್ಮಿಕ ವಿಷಯ ಇರುವಂತಹದ್ದು, ಅದಕ್ಕೆ ಸಂಬಂಧಪಟ್ಟಂತ ಅನುಭವವನ್ನು ಹಂಚಿಕೊಳ್ಳಿ ಅಂತ ಹೇಳಿ. ಹಾಗಾಗಿ ಆ ಅನುಭವವನ್ನು ನಾನು ವಾಸ್ತವಿಕತೆಯಲ್ಲಿ ನಾನು ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರು, ವೇದವನ್ನು ಅಧ್ಯಯನ ಮಾಡಿದ್ರು, ಯಾವುದೂ ಕೂಡ ನನ್ನ ಸ್ವತಃ ಅನುಭವಕ್ಕೆ ಬರದೆ, ನಾನು ಬರೀ ಅನುಭವಕ್ಕೆ ಬರದೇ ಅಧ್ಯಯನದಿಂದ ಮಾತ್ರ ಒಪ್ಪಿದ ಮನುಷ್ಯನಲ್ಲ. ಅದನ್ನ ಅನುಭವಿಸಿಯೇ ನಾನು ಅದನ್ನು ಒಪ್ಪಿಕೊಂಡಂಥವನು. ಹಾಗಾಗಿ ಆ ಅನುಭವದ ಒಂದೆರಡು ನುಡಿಯನ್ನು ಹೇಳಬೇಕು ಅಂತ ಹೇಳಿ. ನಾನು ಅನುಭವದ ನುಡಿಯನ್ನು ಹೇಳಬೇಕಾದ್ರೆ ಸಕ್ಕರೆ ಸಿಹಿ ಇದೆ ಅಂತೇಳಿ ಬಹಳ ನಾನು ವರ್ಣನೆಯನ್ನು ಮಾಡಬಹುದು. ಆದರೆ ನೀವೆಲ್ಲರೂ ಆ ಸಕ್ಕರೆಯನ್ನು ತಿಂದಾಗ ಮಾತ್ರ ನಿಮಗೆ ಅದರ ಸಿಹಿಯ ರುಚಿಯ ಅನುಭವ ಆಗ್ತದೆ. ಸಹಜವಾಗಿ ಅದರ ಸಿಹಿಯ ಅನುಭವ ಆಗ್ಲಿಕ್ಕಿಲ್ಲ. ನಾವು ಯಾಕೆ ಅದರ ವರ್ಣನೆ ಯಾಕೆ ಮಾಡ್ತೇವೆ ಅಂತಂದ್ರೆ, ನಿಮಗೂ ಆ ಸಕ್ಕರೆಯನ್ನು ತಿನ್ನುವಂತಹ ಒಂದು ಆಸಕ್ತಿ ಬರಲಿ, ಅದರಿಂದ ನೀವು ಸುಖವನ್ನು ಅನುಭವಿಸುವಂತಹ ಒಂದು ಯೋಗ್ಯತೆ ಪ್ರಾಪ್ತವಾಗಲಿ ಎಂಬುದಾಗಿ ನಾವು ಅದರ ಬಗ್ಗೆ ವರ್ಣನೆಯನ್ನು ಮಾಡುವಂತಹದ್ದು, ನಿಮಗೆ ಅದರ ತಿಳುವಳಿಕೆ ಬರಲಿ ಎಂಬುದಾಗಿ. ಇವತ್ತು ನನಗೆ ಕೊಟ್ಟಿರತಕ್ಕಂತಹ ವಿಷಯ ಪುನಃ ಮತ್ತೆ ನೆನಪು ಮಾಡಿದ್ರು ಅವರು. ವ್ಯಕ್ತಿತ್ವ ವಿಕಸನದಲ್ಲಿ ಆಧ್ಯಾತ್ಮಿಕತೆಯ ಅವಶ್ಯಕತೆ. ಇಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದೀರಿ, ನಿಮಗೆ ಎಷ್ಟು ಮಂದಿಗೆ ಅನ್ನಿಸ್ತದೆ ವ್ಯಕ್ತಿತ್ವ ವಿಕಸನದಲ್ಲಿ ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ ಅಂತ? ಎಷ್ಟು ಮಂದಿಗೆ ಅನಿಸ್ತದೆ? ಕೈ ಎತ್ತಿ ನೋಡೋಣ. ಯಾರಿಗೂ ಅನಿಸೋದಿಲ್ಲ, ಒಬ್ಬರಿಗೆ ಮಾತ್ರ ಅನಿಸ್ತದೆ ವ್ಯಕ್ತಿತ್ವ ವಿಕಸನದಲ್ಲಿ ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ ಅಂತ. ಒಬ್ಬರಿಗೆ ಮಾತ್ರ ಅನಿಸ್ತದೆ. ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಕೇಳುವಂತ ಅಗತ್ಯತೆಯೇ ಇಲ್ಲ. ಯಾಕೆಂತಂದ್ರೆ ಅದರ ಅವಶ್ಯಕತೆನ ಇಲ್ಲ ಅಂತ ಹೇಳುವಂತ ಅಭಿಪ್ರಾಯ ಇದ್ದಾಗ ಸಹಜವಾಗಿ ಅದನ್ನು ಅನುಭವಿಸಿದ್ದರು ಅಂತ ಕೇಳುವಂತ ಪ್ರಶ್ನೆ ಬರೋದೇ ಇಲ್ಲ. ಹಾಗಾದ್ರೆ ನಾ ಇನ್ನೊಂದು ಪ್ರಶ್ನೆ ಕೇಳಬೇಕು. ಏನು ಅಂತಂದ್ರೆ, ಆಧ್ಯಾತ್ಮಿಕತೆ ಅಂದ್ರೆ ಏನು? ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಅದರ ಆ ವಾಸ್ತವಿಕ ಶಬ್ದದ ಅರ್ಥ ಏನು? ಎಷ್ಟು ಮಂದಿ ಗೊತ್ತಿದೆ ಆಧ್ಯಾತ್ಮಿಕತೆ ಅಂದ್ರೆ ಅರ್ಥ ಏನು ಅಂತ ಹೇಳಿ? ಗೊತ್ತಿದೆ ಯಾರಿಗಾದ್ರೂ? ಗೊತ್ತಿಲ್ಲ? ನೀವು ಕೈ ಗೊತ್ತಿಲ್ಲ ಅಂತಂದ್ರೆ ನೀವು ತಲೆಯಲ್ಲಾಡ್ಸೋದು ತೊಂದರೆ ಇಲ್ಲ, ನೀವು ಪ್ರತಿಕ್ರಿಯೆಯನ್ನು ಕೊಡಬೇಕು ಯಾವತ್ತು. ಯಾಕೆಂದ್ರೆ ನೀವು ಕ್ಲಾಸಲ್ಲಿ ಕುಂತಾಗಲೂ ಕೂಡ ಶಿಕ್ಷಕರು ನಿಮಗೆ ಪಾಠವನ್ನು ಮಾಡ್ತಾರೆ. ಪಾಠವನ್ನು ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಸಂಶಯ ಇದ್ದರೆ ನೀವು ವ್ಯಕ್ತಪಡಿಸಿದಾಗ ಮಾತ್ರ ಶಿಕ್ಷಕರು ನಿಮಗೆ ಉತ್ತಮವಾದ ಪಾಠ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅವರು ಪಾಠ ಹೇಳಿ ಹೋಗ್ತಾರೆ, ನೀವು ಮನೆಗೆ ಹೋಗ್ತೀರಿ, ಆಮೇಲೆ ಎಕ್ಸಾಮ್ ಬಂದ್ಮೇಲೆ ಎಂತ ಮಾಡಬೇಕು ಗೊತ್ತಾಗೋದಿಲ್ಲ. ನೀವು ಸುಮ್ಮನೆ ಕುಳಿತಿರೋದನ್ನು ನೋಡಿದ್ರೆ ಆಧ್ಯಾತ್ಮಿಕ ಅದರ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ ಅಂತ ಆಯ್ತು. ವಾಸ್ತವಿಕದಲ್ಲಿ ಆತ್ಮದ ಸ್ವರೂಪವನ್ನ ತಿಳಿಯುವಂತಹದ್ದೇ ಆಧ್ಯಾತ್ಮಿಕತೆ. ನಮ್ಮೊಳಗಿನ ಆತ್ಮದ ನಿಜವಾದ ಸ್ವರೂಪವನ್ನ ಅರಿಯುವಂತಹದ್ದು ಆಧ್ಯಾತ್ಮಿಕತೆ ಎಂಬುದಾಗಿ ಹೇಳ್ತಾರೆ. ಒಬ್ಬ ಆಧ್ಯಾತ್ಮಿಕ ಸಾಧಕನಿದ್ದಾನೆ ಅಂತಂದ್ರೆ ವಾಸ್ತವಿಕವಾದಂತಹ ಅನುಭವವನ್ನ ಪಡೆಯಲಿಕ್ಕೋಸ್ಕರ ಸಾಧನಾ ಮಾರ್ಗದಲ್ಲಿ ನಿರತನಾಗಿದ್ದಾನೆ ಅಂತೇಳಿ. ಹಾಗಾದ್ರೆ ಆತ್ಮದ ವಾಸ್ತವಿಕ ಸ್ವರೂಪ ಏನು? ನಮ್ಮಲ್ಲಿರ್ತಕ್ಕಂಥ ಆತ್ಮದ ವಾಸ್ತವಿಕ ಸ್ವರೂಪ ಏನು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯವಾಗಿರ್ತಕ್ಕಂತಹ ನುಡಿಯಲ್ಲಿರುವಂತಹದ್ದು, ಪ್ರಕೃತಿಯಲ್ಲಿರ್ತಕ್ಕಂತಹ ಎಲ್ಲದರ ಜ್ಞಾನ ಅಂದ್ರೆ ತಿಳುವಳಿಕೆ ಇರುವಂತಹದ್ದು, ಅಷ್ಟೇ ಅಲ್ಲದೆ ನಿರಹಂಕಾರ ನಿರ್ಮೋಹತ್ವದಿಂದ ಇರುವಂತಹದ್ದು ಆಧ್ಯಾತ್ಮಿಕತೆ, ಆತ್ಮದ ನಿಜವಾದ ಸ್ವರೂಪ. ನಾವಿವತ್ತು ಅದೆಲ್ಲರನ್ನೂ ಮರ್ತಿದ್ದೇವೆ. ದಂಭೋ ದರ್ಪೋತಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ. ನಮಗೆ ಬೇಕಾಗಿದ್ದನ್ನು ಬಿಟ್ಟು ಬೇರೆದನ್ನು ಹೇಳಿದ್ರೆ ಮನೇಲಿ ಸಿಟ್ಟು ಬರ್ತದೆ. ನಮಗೆ ಬೇಕಾಗಿದ್ದೊಂದು ಬಿಟ್ಟು ಬೇರೆ ಏನಾದ್ರೂ ಮತ್ತೊಂದು ಹೇಳಿದ್ರು ಅಂದ್ರೆ ನಮ್ಗೆ ಪಟ್ಟ ಸಿಟ್ಟು ಬರ್ತದೆ. ಯಾರಾದ್ರೂ ಏನಾದ್ರು ನಮ್ಗಿಂತ ಅಭಿವೃದ್ಧಿಯನ್ನು ಜಾಸ್ತಿ ಹೊಂದಿದ್ರು ಅಂತಂದ್ರೆ ನಮಗೆ ಅಸೂಯೆ ಉತ್ಪತ್ತಿ ಆಗ್ತದೆ. ಮತ್ತೇನಾದ್ರೂ ಹೇಳಿದ್ರು ಅಂದ್ರೆ ಬೇಸರ ಆಗ್ತದೆ. ಇದು ವಾಸ್ತವಿಕವಾಗಿರ್ತಕ್ಕಂತಹ ಆತ್ಮದ ಸ್ವರೂಪ ಅಲ್ಲ. ನಾವು ಅದರ ವಿರುದ್ಧವಾಗಿ ಹೋಗ್ತಾ ಇರುವಂತಹದ್ದು, ಆತ್ಮದ ಸ್ವರೂಪಕ್ಕಿಂತ ವಿರುದ್ಧವಾಗಿ ಹೋಗ್ತಾ ಇರುವಂತಹದ್ದು. ಹಾಗಾಗಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ನಾವು ಬಹಳ ಪರಿಶ್ರಮವನ್ನು ಪಡುವಂತಹ ಒಂದು ಪರಿಸ್ಥಿತಿ ಉದ್ಭವವಾಗುವಂತಹದ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾನು ಅಭಿವೃದ್ಧಿಯನ್ನು ಹೊಂದಬೇಕು, ಜೀವನವನ್ನು ಉತ್ತಮವಾಗಿ ಸಾಧಿಸಬೇಕು,
ಧನಕನಕಾದಿ ವಸ್ತು ವಾಹನವನ್ನು ಅನುಭವಿಸಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಸಹಜವಾಗಿ ನಾನು ರ್ಯಾಂಕ್ ಬರಬೇಕು, ನಾನು ಒಂದು ಒಳ್ಳೆ ಪೋಸ್ಟಿಗೆ ಹೋಗಿ ಕುತ್ಕೊಳ್ಬೇಕು ಹೇಳುವಂಥ ಇಚ್ಛೆ ಸಹಜ ಪ್ರತಿಯೊಬ್ಬ ಮನುಷ್ಯನಿಗೂ. ಯಾರು ಕೂಡ ಸಣ್ಣವರಿದ್ದಾಗ ಅಥವಾ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಾನು ಕಳ್ಳನಾಗಬೇಕು ಅಥವಾ ಮತ್ತೊಂದೇನೋ ಆಗಬೇಕು ಅಥವಾ ವಿಕಾರಿ ಆಗಬೇಕು, ಬಡವನಾಗಬೇಕು, ದರಿದ್ರನಾಗಬೇಕು ಯಾವನೂ ಇಚ್ಛೆ ಪಡೋದಿಲ್ಲ. ನಿಮಗೆಲ್ಲ ನೆನಪಿರ್ಬೋದು, ಸಣ್ಣವರಿದ್ದಾಗ ಯಾರಾದರೂ ಬಂದವರು ನೀವು ದೊಡ್ಡ ಆದ್ಮೇಲೆ ಏನು ಮಾಡ್ತೀವಿ, ಏನಾಗುವ ನೀನು ಅಂತ ಕೇಳಿದ್ರೆ ನಾವು ಹೇಳ್ತಿದ್ದು, ನಮ್ಮ ಆ ವಾತಾವರಣದಲ್ಲಿ ಯಾರಾದರೂ ಒಬ್ಬ ಶ್ರೇಷ್ಠವಾದಂತಹ ಸ್ಥಾನಮಾನದಲ್ಲಿದ್ದಾರೆ, ಒಳ್ಳೆ ವೈಭವ ಅಂತ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ನಾನು ಅದಾಗಬೇಕು ಅಂತೇಳಿ ನಾವು ವ್ಯಕ್ತಪಡಿಸ್ತಾ ಇದ್ವಿ. ಆದರೆ ದಿನ ಕಳೆದಂತೆ ಆ ನಮ್ಮ ಒಳಗಿರ್ತಕ್ಕಂತಹ ಏನು ಇಚ್ಛೆ ಏನಿದೆಯೋ ಅದನ್ನು ಮರೆತು ಬಿಡ್ತೇವೆ. ನಾವೇನಾಗಬೇಕು ಹೇಳುವಂಥದ್ದನ್ನ. ಕಾರಣ ಇದೆ, ಅದಕ್ಕೆ ಆ ರೀತಿಯಾಗಿ ಮರಲಿಕ್ಕೆ ಕಾರಣ ಇದೆ. ಈ ಲೌಕಿಕ ಪ್ರಪಂಚದ ವ್ಯವಸ್ಥೆಯಲ್ಲಿ ಬಿದ್ದು ಉತ್ತಮವಾಗಿರ್ತಕ್ಕಂತಹ ಸಂಸ್ಕಾರದಿಂದ ವಂಚಿತರಾಗಿ ಸಹಜವಾದ ನಮ್ಮೊಳಗಿರತಕ್ಕಂತಹ ಆತ್ಮದ ಸ್ವರೂಪವನ್ನ ತಿಳಿಯುವುದರಲ್ಲಿ ಆಗೋದೇ ಕಾರಣ. ಮುಖ್ಯವಾಗಿ ನಾವು ಜೀವನದಲ್ಲಿ ಸಾಫಲ್ಯತೆಯನ್ನು ಹೊಂದದೇ ಇರಲಿಕ್ಕೆ ಕಾರಣವಾಗುವಂಥದ್ದು. ಹಾಗಾದ್ರೆ ನಾವೇನು ಮಾಡಬೇಕು? ನೀವು ಕೇಳಬಹುದು, ನಿಮ್ದು ಗಡ್ಡ ಬಿಟ್ಕೊಂಡು ಬಂದಿದ್ದೀರಿ, ತಪಸ್ಸು ಮಾಡ್ರಿ, ಅಲ್ಲಿ ಹೋಗಿ ಜಂಗಲ್ದಲ್ಲಿ ಕುಂತು ಅಥವಾ ಮನೆಯಲ್ಲಿ ಕುಂತು 24 ಗಂಟೆ ಧ್ಯಾನ ಮಾಡ್ರಿ ಅಂತ ಹೇಳ್ಬಹುದು. ನಮ್ಮ ಹತ್ರ ಆಗೋದಿಲ್ಲ ಅಂತ ಹೇಳಿ ಖಂಡಿತವಾಗಿಯೂ ಅಲ್ಲ. ಆತ್ಮದ ನಿಜವಾದ ಸ್ವರೂಪವನ್ನು ಅರಿಯುವಂತ ಒಂದು ಪ್ರಯತ್ನ ಮಾಡುವಂಥದ್ದು. ಅರ್ಥಾತ್ ನಾವು ಅಭಿವೃದ್ಧಿಯನ್ನು ಹೊಳಬೇಕಾದ್ರೆ ನಮ್ಮಲ್ಲಿ, ನಮ್ಮ ಆಂತರ್ಯದಲ್ಲಿ, ಈ ಪ್ರಪಂಚದಲ್ಲಿ ಯಾವೆಲ್ಲ ಜ್ಞಾನಗಳಿದೆಯೋ, ಯಾವೆಲ್ಲ ಶಕ್ತಿಗಳಿದೆಯೋ ಅದೆಲ್ಲವೂ ಕೂಡ ನಮ್ಮಲ್ಲೇ ಸುಪ್ತಾವಸ್ಥೆಯಲ್ಲಿ ಇರುವಂತಹದ್ದು, ನಮ್ಮೊಳಗಡೆ ಇದೆ. ಆದರೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಕಲ್ಪನೆ ಇಲ್ಲ. ನೀವು ಕ್ಲಾಸಿಗೆ ಹೋಗ್ತೀರಿ, ಮೇಷ್ಟ್ರು ಪಾಠವನ್ನು ಮಾಡ್ತಾರೆ, ಆದ್ರೆ ಅದೆಲ್ಲದೂ ಕೂಡ ನಿಮ್ಮೊಳಗಡೆ ಇದೆ. ಅವರು ಪಾಠ ಮಾಡ್ತಾ ಇರುವಂತಹ ವಿಷಯ ನಿಮ್ಮಲ್ಲಿದೆ. ನೀವು ಹೋಗುವಂತಹದ್ದು, ಅಧ್ಯಯನಕ್ಕೆ ಕಲಿಸುವಂತಹದ್ದು ಯಾಕೆ ಅಂತಂದ್ರೆ ಪುನಃ ಅದನ್ನು ಆವೃತ್ತಿ ಮಾಡ್ಲಿಕ್ಕೋಸ್ಕರವಾಗಿ. ನಮ್ಮಲ್ಲಿ ಇರಲಾರ್ದ ಹೋಗಿದ್ದು ಯಾವುದೂ ಇಲ್ಲ, ಖಂಡಿತವಾಗಿಯೂ ಇದೆ. ನಮ್ಮ ಹಿಂದಿನ ಋಷಿ ಪರಂಪರೆಯಲ್ಲಿ ನೋಡಿದ್ರೆ ನಮ್ಗೆ ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತದೆ. ಹೇಗೆ ಅನುಭವಕ್ಕೆ ಬರ್ತದೆ? ಶ್ರುತಿ ಸ್ಮೃತಿ ಪುರಾಣಗಳಿರ್ಬೋದು, ವೇದಶಾಸ್ತ್ರಗಳಿರ್ಬೋದು, ಇದ್ಯಾವುದು ಲಿಖಿತವಾಗಿ ಬಂದಿರೋದಲ್ಲ. ಇತ್ತೀಚೆಗೆ ಆಮೇಲೆ ತಾಳೆಗರಿ ಬಂತು, ಅದರ ನಂತರದಲ್ಲಿ ಪ್ರಿಂಟ್ ಇತ್ಯಾದಿ ವ್ಯವಸ್ಥೆಗಳು ಬಂತು. ಹೊರತುಪಡಿಸಿದರೆ ಅದಕ್ಕಿಂತ ಪೂರ್ವದಲ್ಲಿ ಬಂದಿರುವಂತದ್ದು ಹೇಗೆ ಲಕ್ಷಗಟ್ಟಲೆ ಪುಸ್ತಕವಾಗುವಂತಹ ವಿಷಯಗಳು ಕೇವಲ ಬಾಯಿಮಾತಿನಲ್ಲಿ ಬಂದಿರತಕ್ಕಂತಹದ್ದು, ನೆನಪಿನ ಶಕ್ತಿಯಲ್ಲಿ ಇಟ್ಟುಕೊಂಡು ಬಂದಿರುವಂತಹದ್ದು. ಅಂದ್ರೆ ಮನುಷ್ಯನ ಮೆದುಳಿಗೆ ಆ ಸಾಮರ್ಥ್ಯ ಇದೆ ಎಂಬುದಂತೂ ಸ್ಪಷ್ಟವಾಯಿತು. ಮನುಷ್ಯನ ಮೆದುಳಿಗೆ ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ನಾನು ಮನುಷ್ಯನ ಮೆದುಳಿನ ಸಾಮರ್ಥ್ಯದ ಕೇವಲ 13% ಮಾತ್ರ ಬಳಸಿದ್ದೇನೆ ಅಂತ ಹೇಳಿ. ಎಷ್ಟು? ಕೇವಲ 13% ಮಾತ್ರ ಬಳಸಿದ್ದೇನೆ ಅಂತ ಹೇಳ್ತಾರೆ. ಯಾರು? ಸ್ವಾಮಿ ವಿವೇಕಾನಂದ ಹೇಳುವಂತ ಮಾತಿದು. ಅರ್ಥಾತ್ ನಾವೆಷ್ಟು ಬಳಸಿರ್ಬೋದು? 0.0.1 ಎಷ್ಟು ಬಳಸಿರ್ಬೋದು ನಾವು? ಅಷ್ಟನ್ನು ಇಲ್ಲ ಖಂಡಿತವಾಗಿಯೂ. ಅರ್ಥಾತ್ ನಾವು ಅದನ್ನು ಬಳಸ್ಕೊಳ್ಳುವಂತಹ ಒಂದು ವಿದ್ಯೆಯನ್ನು ಕಲಿತರೆ, ಅದನ್ನು ಬಳಸ್ಕೊಳ್ಳುವಂತಹ ವ್ಯವಸ್ಥಿತಕ್ಕೆ ನಾವು ಹೋದರೆ ನಾವು ಹಾಗಾಗಬಹುದಲ್ಲ. ಅವರು ಮನುಷ್ಯರೇ ಅಲ್ವಾ? ಅವ್ರ ದೇಹದಲ್ಲಿ ಇರತಕ್ಕಂತಹದ್ದು ಇದೇ ರಕ್ತ ಮಜ್ಜ ಮಾಂಸಾದಿಗಳಲ್ವಾ? ನಾವು ಯಾಕೆ, ನಮ್ಮ ಹತ್ರ ಮಾತ್ರ ಆ ನೆನಪಿನ ಶಕ್ತಿ ಇರಬಹುದು ಅಥವಾ ಆ ಸಾಮರ್ಥ್ಯ ನಮ್ಮಲ್ಲಿ ಮಾತ್ರ ಯಾಕೆ ಇಲ್ಲ, ಅವರಲ್ಲಿ ಮಾತ್ರ ಯಾಕೆ ಇದೆ? ಅರ್ಥಾತ್ ನಾವು ಅದನ್ನು ತಿಳಿಯುವಂತಹ ಪ್ರಯತ್ನವೇ ಮಾಡಲಿಲ್ಲ. ಪ್ರಯತ್ನ ಮಾಡಿದಾಗ ಮಾತ್ರ ಅಲ್ವಾ ಫಲ ಸಿಗುವಂತಹದ್ದು. ಯಾವುದು ಈ ಪ್ರಕೃತಿಯಲ್ಲಿ ಯಾವುದು ಪುಕ್ಸಟೆ ಸಿಗೋದಿಲ್ಲ. ಪುಕ್ಸಟೆ ಖಂಡಿತವಾಗಿಯೂ ಸಿಗೋದಿಲ್ಲ. ನಿಮ್ಮ ಅಂಗಡಿ ಹೋಗಿ ಸಾಮಾನು ತರಬೇಕು ಅಂದ್ರೆ ರೊಕ್ಕ ಕೊಡಲೇಬೇಕು. ಮತ್ತೊಂದೇನೋ ಒಂದು ಮಾಡಬೇಕು ಅಂದ್ರೆ ಒಂದನ್ನು ಪಡಿಬೇಕು ಅಂತಂದ್ರೆ, ಈ ಪ್ರಕೃತಿಯ ಧರ್ಮ ಇದು. ಒಂದನ್ನು ಪಡಿಬೇಕು ಅಂದ್ರೆ ಇನ್ನೊಂದು ಹೇಳ್ಕೊಳ್ಳೇಬೇಕು. ಆದರೆ ನಾವು ಉನ್ನತವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಲಿಕ್ಕೆ ಬರೀ ನಮ್ಮ ಶ್ರಮ ಮಾತ್ರ ಕಳೆದ್ರೆ ಸಾಕು, ಮತ್ತೇನು ಬೇಡ. ನಮ್ಮಲ್ಲಿ ಇಚ್ಛಾಶಕ್ತಿ, ದೃಢವಾದಂತಹ ಒಂದು ಸಂಕಲ್ಪ ಇದ್ದಷ್ಟೇ ಸಾಕು, ಮತ್ತೇನು ಬೇಕಾಗೋದಿಲ್ಲ. ಹಾಗಾದ್ರೆ ಅದನ್ನ ನಾವು ಬಳಸ್ಕೊಳ್ಳುವಂಥದ್ದು ಹೇಗೆ, ಯಾವ ರೀತಿ ಆದಾಗ ನಮ್ಮಲ್ಲಿ ಆ ರೀತಿ ಅಂತ ಒಂದು ಶಕ್ತಿ ಹೇಳುವಂಥದ್ದು ಬರ್ತದೆ. ನಮ್ಮಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದು ಹೇಗೆ ಅಂತೇಳಿ ವಿಚಾರ ಮಾಡಿದ್ರೆ, ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಇಚ್ಛೆ ಪಡುವಂತಹ ಮನುಷ್ಯನ ಆಂತರಿಕವಾಗಿರ್ತಕ್ಕಂತಹ ಶಕ್ತಿಯನ್ನ ಜಾಗೃತಗೊಳಿಸುವಂತಹ ಕೆಲಸವನ್ನು ಮೊದಲಿಗೆ ಮಾಡಬೇಕು. ಇದು ಹೇಗೆ ಆಗ್ತದೆ, ಹೇಗೆ ಸಾಧ್ಯ? ಮೊದಲು ನಮಗೆ ಬೇಕಾಗುವಂತಹದ್ದು ವಿವೇಕ, ತಾಳ್ಮೆ. ತಾಳ್ಮೆ ಹೇಗೆ ಬರ್ತದೆ? ವಿವೇಕದಿಂದ ತಾಳ್ಮೆ ಬರ್ತದೆ. ಯಾವ ಸಂದರ್ಭದಲ್ಲಿ ನಾನು ಹೇಗೆ ಇರಬೇಕು, ಎಲ್ಲಿ ಹೇಗೆ ಮಾತಾಡಬೇಕು, ಯಾರೊಂದಿಗೆ ಹೇಗೆ ವ್ಯವಹರಿಸಬೇಕು, ನಮ್ಮ ದಿನಚರಿಯ ವ್ಯವಸ್ಥೆಗಳನ್ನು ನಾವು ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಇದೆಲ್ಲವನ್ನು ಕೂಡ ನಾವು ಒಂದು ವ್ಯವಸ್ಥಿತ ರೂಪದಲ್ಲಿ ತಿಳಿದಾಗ ಅದರಿಂದ ನಮಗೆ ತಾಳ್ಮೆ ಬರ್ತದೆ.
ಹಾಗಾದರೆ ವಿವೇಕದಲ್ಲಿ ಏನು ಬರ್ತದೆ? ನಮ್ಮ ಮನಸ್ಸು ಎಷ್ಟು ವಿಶಾಲವಾಗ್ತದೆಯೋ ಅಷ್ಟು ನಮ್ಮಲ್ಲಿ ವಿವೇಕ ಮತ್ತು ತಾಳ್ಮೆಯು ನಮ್ಮಲ್ಲಿ ಬರುವಂಥದ್ದು. ಎಷ್ಟು ಸಂಕುಚಿತವಾಗ್ತದೆಯೋ ಅಷ್ಟು ನಮ್ಮಲ್ಲಿರ್ತಕ್ಕಂತಹ ಒಂದು ಮೇಧಾಶಕ್ತಿ ಹೇಳುವಂಥದ್ದು ಹೊಂದುವಂಥದ್ದು. ವಿಶಾಲವಾಗ್ತಾ ಹೋದಂತೆ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಸ್ವರೂಪಗಳು ಕೂಡ ಒಳಗಿಂದ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಯಾರೋ ಹೇಳ್ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಕಂಪ್ಯೂಟರ್ನಲ್ಲಿ ಎಲ್ಲ ಒಂದೊಂದು ಸಪರೇಟ್ ಫೋಲ್ಡರಲ್ಲಿ ಸೇವ್ ಆಗಿದೆ. ಯಾವ ಫೋಲ್ಡರ್ ಸೇವ್ ಆಗಿದೆ ನೋಡ್ಲಿಕ್ಕೋಸ್ಕರ ನೀವಲ್ಲಿ ಕ್ಲಾಸಿಗೆ ಹೋಗ್ಬೇಕಷ್ಟೇ. ಕ್ಲಾಸಿಗೆ ಅದು ಓಪನ್ ಆಯಿತು ಅಂದರೆ ಮತ್ತೇನು ಅವಶ್ಯಕತೆ ಇರೋದಿಲ್ಲ. ಶಾಲೆಗೆ ಹೋಗಿ ನೀವು ಕ್ಲಾಸಿಗೆ ಹೋಗುವಂತಹದ್ದು ಯಾವ ಫೋಲ್ಡರ್ ಸೇವ್ ಆಗಿದೆ ಅದು ಅಂತ ಓಪನ್ ಮಾಡ್ಲಿಕ್ಕೆ ನೀವು ಸ್ಕೂಲಿಗೆ ಹೋಗೋದಷ್ಟೇ. ಆ ಫೋಲ್ಡರ್ ಓಪನ್ ಆಗಿರೋ ವಿಷಯ ಸಿಗ್ತಲ್ಲ, ನೀವೇನು ಮಾಡ್ತಾ ಇದ್ದೀರಿ? ಆ ಫೋಲ್ಡರ್ ಇರುವಂಥದ್ದು ಎಲ್ಲಿ ಹುಡುಕ್ಬೇಕೋ ಅಲ್ಲಿ ಹುಡುಕ್ತಾ ಇಲ್ಲ. ಒಂದು ಅಜ್ಜಿ ಒಂದು ಊರಲ್ಲಿ ಮನೆ ಎದುರುಗಡೆ ಸೂಜಿ ಹುಡುಕ್ತಾ ಇತ್ತಂತೆ. ಹುಡುಕ್ತಾ ಇದ್ದಾಗ ಎದುರುಗಡೆ ಮನೆ ಹುಡುಗ ನೋಡ್ತಾ ಇದ್ದಾಗ ಅಜ್ಜಿ ಏನು ಹುಡುಕ್ತಾ ಇದ್ದೆ ಕೇಳ್ದ. ಇಲ್ಲ, ನಾನು ಸೂಜಿ ಹುಡುಕ್ತಾ ಇದ್ದೇನೆ ಮಗ. ಪಾಪ ಅಜ್ಜಿ ಕಾಣೋದಿಲ್ಲ, ಸ್ವಲ್ಪ ಸಹಾಯ ಮಾಡುವ ಅಂತೇಳಿ ಹುಡುಗ ಹೋದ ಹುಡುಕ್ಲಿಕ್ಕೆ. ಅಜ್ಜಿ ಎಲ್ಲಿ ಯಾವ ಜಾಗದಲ್ಲಿ ಬಿತ್ತು ಅಂತ ಸ್ವಲ್ಪ ಹೇಳು, ನಾನು ಪಟ್ಟಣ ಹುಡುಕೊಡ್ತೇನೆ, ನಿನ್ನ ಕಣ್ಣು ಕಾಣೋದಿಲ್ಲ ಅಂತ ಹೇಳ. ಅಜ್ಜಿ ಹೇಳಿದ್ರು, ಇಲ್ಲ ಅಡಿಗೆ ಮನೆಯಲ್ಲಿ ಬಿದ್ದಿದೆ. ಅಲ್ಲ ಅಜ್ಜಿ, ಅಡಿಗೆ ಮನೇಲಿ ಸೂಜಿ ಬಿದ್ದರೆ ಹೊರಗಡೆ ಅಂಗಳದಲ್ಲಿ ಯಾಕೆ ಹುಡುಕ್ತಾ ಇದ್ದೀನಿ? ನೀನು ಅಡಿಗೆ ಮನೆಯಲ್ಲಿ ಕರೆಂಟ್ ಇಲ್ಲ ಮರೆ, ಹಾಗಾಗಿ ಹುಡುಕ್ತಾ ಇದ್ದೀನಿ. ನಾ ಮಾಡ್ತಾ ಇರೋದೇನು ಅಂತಂದ್ರೆ ಅಡಿಗೆ ಮೇಲೆ ಕರೆಂಟ್ ಇಲ್ಲ ಅಂತೇಳಿ ಸೂಜಿಯನ್ನು ಹೊರಗಡೆ ಹುಡುಕ್ತಾ ಇದ್ದಾರೆ ಅಜ್ಜಿ. ಹಾಗೆ ವಾಸ್ತವಿಕವಾಗಿ ಸ್ವಿಚ್ ಎಲ್ಲಿದೆ ಅಂತ ಹೇಳಿ ನಾವು ಹುಡುಕ್ಲಾರ್ದೇನೆ ಎಲ್ಲೋ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದೇವೆ, ಎಲ್ಲಿಂದ ಸಿಗ್ಬೇಕು ಅದು? ಹಾಗಾಗಿ ಈ ವಿವೇಚನಾತ್ಮಕವಾಗಿರ್ತಕ್ಕಂತಹ ಸಾಮರ್ಥ್ಯ ಮತ್ತು ವಿವೇಕ, ತಾಳ್ಮೆ ಇದೆಲ್ಲ ವಿಸ್ತೃತವಾದಾಗ ಅದು ಬರ್ತದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. ನಮ್ಮಲ್ಲಿ ಹಿಂದೆ ಲ್ಯಾಂಡ್ ಫೋನ್ಗಳಿದ್ದು, ಮೊಬೈಲ್ ಇರಲಿಲ್ಲ. ಆಗ ಮನೆಯವರಿಗೆ ಬಹುತೇಕ ನಮ್ಮ ಹತ್ತಿರದ ಸಂಬಂಧಿಕರದು ಇತ್ಯಾದಿಯವ್ರ ನಂಬರ್ ಎಲ್ಲ ಮನೆ ಅವ್ರ ಕೈಯಲ್ಲಿ ಬಾಯಿಲೇ ಇರೋದು. ಇವತ್ತು ಆಂಡ್ರಾಯ್ಡ್ ಫೋನ್ಗಳು ಬಂದಿದ್ದಾವೆ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ರೆ ಯಾರಾದ್ರೂ ಬಂದು ಪಟ್ಟನೆ ನಿನ್ನ ನಂಬರ್ ಹೇಳು ಅಂತ ಹೇಳಿದ್ರೆ ತಡಿ 1 ನಿಮಿಷ ನೋಡ್ತಿಲ್ಲ, ಆಂಡ್ರಾಯ್ಡ್ ಫೋನ್ ಅಂತ ತೆಗಿತಾರೆ. ಅವ್ರ ನಂಬರು ಬೇರೆ ನಂಬರ್ ಅಲ್ಲ, ಮನೆಯವ್ರ ನಂಬರ್ ಅಲ್ಲ, ಅವನದೇ ನಂಬರ್ ತೆಗಿಯೋದು, ಆಂಡ್ರಾಯ್ಡ್ ಫೋನ್ ಹುಡುಕ್ಬೇಕು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮಲ್ಲಿ ತಾಳ್ಮೆ, ವಿವೇಚನೆ, ವಿಸ್ತಾರವಾಗಿರ್ತಕ್ಕಂತಹ ಮನಸ್ಸು ಯಾಕೆ ಉತ್ಪತ್ತಿ ಆಗುವುದಿಲ್ಲ ಅಂತ ಹೇಳಿದ್ರೆ, ನಾವು ಯಾವಾಗ ಯಾವುದನ್ನು ಅವಲಂಬನೆ ಮಾಡಿರ್ತೀವಿ, ಯಾವಾಗ ಇನ್ನೊಂದನ್ನು ಅವಲಂಬನೆ ಮಾಡ್ತೀವಿ, ಅವತ್ತು ನಾವು ಖಂಡಿತವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಆಗೋದಿಲ್ಲ. ನಾವು ಯಾವತ್ತೂ ಇನ್ನೊಂದರ ಅವಲಂಬನೆಯಲ್ಲಿ ಬದುಕುವಂತಹ ವ್ಯವಸ್ಥೆ ಇಟ್ಕೊಳ್ಬಾರ್ದು. ನಮ್ಮ ಶಾಸ್ತ್ರದಲ್ಲಿ ಅಥವಾ ನಮ್ಮ ಧರ್ಮದಲ್ಲಿ ಹೇಳುವಂತಹದ್ದು ಯಾ ವಿದ್ಯಾ ಸಾ ವಿಮುಕ್ತಯೇ. ಲೌಕಿಕ ಪ್ರಪಂಚದ ಇವತ್ತಿನ ವಿದ್ಯೆಗಳು ಆಕ್ಚುಲಿ ವಿದ್ಯೆ ಅಂತ ಹೇಳಿಸ್ಕೊಳ್ಳೋದಿಲ್ಲ, ಅದು ಅವಶ್ಯಕತೆ, ಜೀವನದ ಅವಶ್ಯಕತೆ. ಅದು ಬೇಡ ಅಂತ ಹೇಳೋದಿಲ್ಲ ನಾನು, ಬೇಕು, ಖಂಡಿತವಾಗಿ ಬೇಕು, ಬದುಕಲಿಕ್ಕೋಸ್ಕರ ಬೇಕು. ವಿದ್ಯೆ ಹೇಳುವಂತಹದ್ದು ಯಾವಾಗ ಯಾವ ಮನುಷ್ಯ ಸ್ವಾವಲಂಬಿಯಾಗಿ ಅರ್ಥಾತ್ ಯಾವುದನ್ನು ಅವಲಂಬಿಸದೆ ಬದುಕಲಿಕ್ಕೆ ಸಾಧ್ಯವಾಗ್ತದೆಯೋ ಅದು ವಿದ್ಯೆ. ಯಾವ ಬಂಧನದಿಂದ ಮೋಕ್ಷವನ್ನು ಹೊಂದುತ್ತಾನೋ ಅದು ವಿದ್ಯೆ. ಲೌಕಿಕ ಪ್ರಪಂಚದಲ್ಲಿ ನಾವು ಇವತ್ತೇನು ನೀವು ಅಧ್ಯಯನವನ್ನು ಮಾಡ್ತಾ ಇದ್ದೀರಿ, ಇದೆಲ್ಲ ನಮ್ಮ ಜೀವನದ ಒಂದು ಅವಶ್ಯಕತೆ. ಸುಂದರವಾದಂತಹ ಬದುಕಲಿಕ್ಕೆ, ಹೊಟ್ಟೆ ಪಾಡಿಗೋಸ್ಕರ, ಹೊಟ್ಟೆ ತುಂಬಿಸ್ಕೊಳ್ಳಲಿಕ್ಕೆ, ವೈಭವಯುಕ್ತವಾಗಿರ್ತಕ್ಕಂತಹ ವ್ಯವಸ್ಥಿತವಾದಂತಹ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಇದೊಂದು ಅವಶ್ಯಕತೆ. ನಮ್ಮ ಬದುಕಿಗೆ ಬೇಕಾಗುವಂತಹ ಅನಿವಾರ್ಯತೆ ಅಲ್ಲ. ಅರ್ಥಾತ್ ನಾವು ಲೌಕಿಕವಾಗಿರ್ತಕ್ಕಂತಹ ಅಧ್ಯಯನವನ್ನ, ಎಜುಕೇಶನ್ ಅನ್ನು ಮಾಡೋದರ ಒಟ್ಟಿಗೆ ವಾಸ್ತವಿಕವಾಗಿರ್ತಕ್ಕಂತಹ ವಿದ್ಯೆಯನ್ನ ಓದುವಂತಹದ್ದು ಅವಶ್ಯಕತೆ ಇದೆ ಅಂತೇಳಿ ಆಯ್ತು. ಯಾಕೆ ಅಂತಂದ್ರೆ ಆಧ್ಯಾತ್ಮಿಕದ ಒಂದು ಪರಿಕಲ್ಪನೆ ಇರಲಿಕ್ಕೆ ಖಂಡಿತ ಬಹಳ ಬೇಸರ ಆಯ್ತು. ಯಾಕೆಂತಂದ್ರೆ ಇಲ್ಲಿರುವಂತವ್ರು ಅನೇಕರಿಗೆ ಇದ್ದವರಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಆಧ್ಯಾತ್ಮಿಕತೆ ಅವಶ್ಯಕತೆ ಇದೆಯೋ ಅಂತ ಕೇಳಿದ್ರೆ ಒಬ್ಬರ ಕೈಯಿಂದ ನೆಗಲಿಲ್ಲ, ಒಬ್ಬರು ನೆಗಿದ್ರು ಯಾರೊಬ್ಬರು. ನಮ್ಮ ಸಂಸ್ಕಾರದಲ್ಲಿ ಏನು ಸಂಸ್ಕಾರ ಕೊಡ್ತಾ ಇದ್ದಾರೆ? ಹಾಗಾದ್ರೆ ಖಂಡಿತವಾಗಿ ಅದಲ್ಲ. ವಾಸ್ತವಿಕವಾಗಿರ್ತಕ್ಕಂತಹ ಸಂಸ್ಕಾರ ಇದ್ದಾಗ ಮಾತ್ರ ಯಾವುದು ಯಾರಿಗೆ ಯಾವಾಗ ಹೇಗೆ ಅವಶ್ಯಕತೆ ಇದೆ ಹೇಳುವಂಥದ್ದು ಕಲ್ಪನೆಗೆ ಬರುವಂಥದ್ದು. ಹಾಗಾಗಿ ನಾವು ಲೌಕಿಕ ಪ್ರಪಂಚದ ವ್ಯವಸ್ಥೆಯ ಅಧ್ಯಯನವನ್ನು ಹೇಗೆ ಮಾಡ್ತೇವೆಯೋ ಆಂತರಿಕವಾಗಿಯೂ ಕೂಡ ಜಾಗೃತವಾಗುವಂಥ ಅವಶ್ಯಕತೆ ಇದೆ. ಯಾವಾಗ ನಾವು ಆಂತರಿಕವಾಗಿ ಜಾಗೃತಿಯನ್ನು ಹೊಂದುತ್ತೇವೆಯೋ, ಧಾರ್ಮಿಕವಾಗಿರ್ತಕ್ಕಂಥ ಇಚ್ಛಾಶಕ್ತಿ ನಮ್ಮಲ್ಲಿ ಪ್ರಬುದ್ಧವಾಗಿ ಬರ್ತದೆಯೋ, ಲೌಕಿಕವಾಗಿರ್ತಕ್ಕಂಥ ನೀವೇನು ಓದ್ತಾ ಇದ್ರಲ್ಲ ದೊಡ್ಡ ವಿಷಯ ಅಲ್ಲ ಅದು. ಯಾಕೆ ಮಾತಾಡ್ತಾ ಇದ್ದೇನೆ ಗೊತ್ತಿದೆಯಾ? ನಾನು 7ನೇ ಕ್ಲಾಸ್, ನಾನು ಓದಿರುವಂಥದ್ದು 7ನೇ ಕ್ಲಾಸ್. ತದನಂತರ ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇನೆ. ಇವತ್ತು ನನಗೆ 1 ವರ್ಷದ ಹಿಂದೆ ನನ್ನದು ಸಾಫ್ಟ್ವೇರು ಪೂರ್ಣ ಡಿಲೇಟ್ ಆಯಿತು, ಹಾರ್ಡ್ ಡಿಸ್ಕ್ ಪೂರ್ಣ ಡಿಲೇಟ್ ಆಯಿತು. ಸುಮಾರು ಮಂದಿ ಸಾಫ್ಟ್ವೇರ್ನವ್ರು ಬಂದಾಗ ಅವ್ರ ಹತ್ರ ಹೇಳಿದೆ, ನಮ್ಮಲ್ಲಿ ಬರ್ತಾ ಇರ್ತಾರೆ ಬಹುತೇಕ ಬಂದವ್ರಿಗೆಲ್ಲ ಕೇಳಿದೆ,
ಅವರು ಅದನ್ನು ರಿಕವರಿ ಮಾಡುವಂಥ ಪ್ರಯತ್ನ ಬಹಳಷ್ಟು ಸರಿ ಮಾಡಿದ್ರು. ನನಗೆ ಬೇಕಾದ ಕೆಲವೊಂದಿಷ್ಟು ಫೈಲ್ಗಳು ಬಂದು, ಎಲ್ಲ ಫೈಲ್ಗಳು ಬರಲಿಲ್ಲ. ಸುಮಾರು 10,000ಕ್ಕೂ ಹೆಚ್ಚಿನ ಬುಕ್ಸ್ಗಳನ್ನು ನನ್ನ ಸ್ಟೋರ್ ಇತ್ತು, ಬರಲೇ ಇಲ್ಲ ಆಲ್ಮೋಸ್ಟ್. ಆಮೇಲೆ ನಾನು ವಿಚಾರ ಮಾಡಿದೆ ಒಂದು ದಿವಸ, ಯಾಕೆ ಸಾಧ್ಯ ಇಲ್ಲ? ಅವರು ಕೂಡ ಮನುಷ್ಯರಲ್ವಾ, ನಾನು ಮನುಷ್ಯ. ಈ ಪ್ರಕೃತಿಯಲ್ಲಿ ನಾನು ಅದಕ್ಕೆ ಹೇಳಿದ್ದ, ಅವಾಗ ಯಾವುದನ್ನು ಅನುಭವಿಸದೇ ನಾನು ಒಪ್ಪೋದಿಲ್ಲ ಅಂತ ಹೇಳಿ, ಶಾಸ್ತ್ರವನ್ನೇ ಆದರೂ ಕೂಡ ಅನುಭವಿಸದೇ ಒಪ್ಪೋದಿಲ್ಲ ಅಂತ ಹೇಳಿ ಮಾತು ಪ್ರಥಮದಲ್ಲಿ ಹೇಳಿದ್ದದೇ ಕಾರಣಕ್ಕೋಸ್ಕರ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಗೂಗಲ್ ಸರ್ಚ್ ಮಾಡಲಿಕ್ಕೆ ಶುರು ಮಾಡಿದೆ. ಗೂಗಲ್ ಸರ್ಚ್ ಮಾಡಿದ್ರೆ ನನಗೆ ಇಂಗ್ಲೀಷ್ ಬರೋದಿಲ್ಲ, ವಾಸ್ತವಿಕತೆ ಇದು. ನನಗೆ ಇಂಗ್ಲೀಷ್ ಓದಲಿಕ್ಕೂ ಬರೋದಿಲ್ಲ, ಬರಲಿಕ್ಕೂ ಬರೋದಿಲ್ಲ. ಆದರೆ ನನ್ನ ಇಂಗ್ಲೀಷ್ ಗೂಗಲ್ಗೆ ಅರ್ಥ ಆಗುತ್ತೆ. ನನಗೆ ಬೇಕಾಗುವಂತ ಸಿಗುತ್ತೋ ನಾನು ರೆಕವರಿ ಮಾಡಿದ್ರೆ ಆ 10,000 ಬುಕ್ಸ್ಗಳು ಏನಿತ್ತು ಅದಷ್ಟು ರೆಕವರಿ ಆಗಿತ್ತಲ್ಲದೆ ಅದಕ್ಕಿಂತ ಪೂರ್ವದಲ್ಲಿ ಡಿಲೇಟ್ ಆಗಿದ್ದು ಏನಿತ್ತು ಅದು ಕೂಡ ರೆಕವರಿ ಆಯಿತು. ಇಷ್ಟೇ ಅಲ್ಲ, ಇವತ್ತು ನಾನು ಜಾವಾದಲ್ಲಿ ವರ್ಕ್ ಮಾಡ್ತೇನೆ, ಕಲ್ಪನೆಯಲ್ಲಿ. ಮತ್ತು ಯಾರಾದ್ರೂ ವಿದ್ಯಾರ್ಥಿಗಳು ನೋಡೋದ್ರಿಂದ ಬರಲಿಕ್ಕೆ ಅಡ್ಡಿಲ್ಲ. ಹೇಗೆ ಸಾಧ್ಯ ಆಯಿತು? ನನಗೆ ಯಾವುದೇ ಒಂದು ಹೊಸದೊಂದು ವಿದ್ಯೆಯನ್ನು ಕಲಿಸಾಗ ನಾನು ನಿಮ್ಮ ಮುಂದೆ ನನ್ನ ಹೆಮ್ಮೆಯನ್ನು ಹೇಳ್ಕೊಡ್ಲಿಕ್ಕೆ, ಅಥವಾ ನಾನು ದೊಡ್ಡ ಮನುಷ್ಯ, ನನ್ನಲ್ಲಿ ಏನೋ ಇದೆ, ನನ್ನ ಸಾಮರ್ಥ್ಯ ಇದೆ ಅಂತ ಹೇಳ್ಕೊಡ್ಲಿಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇರುವಂತದ್ದಲ್ಲ. ನಾನು ಇದನ್ನು ಹೇಳ್ತಾ ಇರುವಂತದ್ದು ನಿಮ್ಮಲ್ಲಿ ಪ್ರೇರೇಪಿತರಾಗಿ ನಾನು ಹಾಗಾಗಬೇಕು ಅನ್ನುವಂಥ ಇಚ್ಛೆ ನಿಮ್ಮಲ್ಲಿ ಬರಬೇಕು, ದೃಢವಾದ ಸಂಕಲ್ಪ ಬರಬೇಕು. ಒಂದು ದಿವಸ ನೀವು ಹಾಗಾಗಬೇಕು ಅಂತ ಇಚ್ಛೆಯಿಂದ ನಾನು ಹೇಳ್ತಾ ಇರುವಂಥದ್ದು. ನಾನೇನು ದೊಡ್ಡವನ್ನ ಕಳಿಸ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ. ನಾನು ಏನಾಗಬೇಕು ಅದು ಆಗ್ಬಿಟ್ಟಿದ್ದೀನಿ ಆಲ್ರೆಡಿ. ಆಗ್ಬೇಕಾದದ್ದು ಏನೂ ಇಲ್ಲ. ಆದರೆ ಎದುರುಗಡೆ ಇರುವಂಥವ್ರು ಆಗಲಿ ಹೇಳುವಂಥ ಒಂದು ಇಚ್ಛೆ. ಹಾಗಾಗಿ ನಮ್ಮಲ್ಲಿರತಕ್ಕಂತಹ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಏನಿದೆ ಆಧ್ಯಾತ್ಮಿಕತೆ. ವಾಸ್ತವಿಕತೆಯಲ್ಲಿ ವ್ಯಕ್ತಿತ್ವ ವಿಕಸನವೇ ಆಧ್ಯಾತ್ಮಿಕತೆ. ಅದು ಯಾವುದು ಬೇರೆ ಬೇರೆನೇ ಅಲ್ಲ. ಬೇರೆ ಬೇರೆ ಆಗಲಿಕ್ಕೆ ಹೇಗೆ ಸಾಧ್ಯ ಇದೆ? ಎರಡು ಕೂಡ ಒಂದೇನೆ. ಆದರೆ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂಥ ಒಂದು ವ್ಯವಸ್ಥಿತ ರೂಪವನ್ನು ನಾವು ಮಾಡ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾದ್ರೆ ನಾವು ಹೇಗೆ ಪ್ರಯತ್ನ ಮಾಡಬಹುದು? ಅದಕ್ಕಿಂತ ಪೂರ್ವದಲ್ಲಿ ಈ ಧಾರ್ಮಿಕತೆ, ಆಧ್ಯಾತ್ಮಿಕತೆ, ವ್ಯಕ್ತಿತ್ವ ವಿಕಸನದಲ್ಲಿ ಆಧ್ಯಾತ್ಮಿಕತೆ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಯಾರಿಗಾದ್ರೂ? ನಾನು ಮುಂದಿನ ವಿಷಯಕ್ಕೆ ಹೋಗ್ತೇನೆ. ಅನಿಸ್ತಾ? ಸಂಶಯ ಇದ್ದು ಹೇಳ್ಬೋದು. ಯಾಕೆಂದ್ರೆ ನನಗೆ ಅದೇ ಸಂಬಂಧಪಟ್ಟಂತೆ ವಿಷಯ ಕರೆದಿದ್ದಾರೆ ಅವರು. ನಾನು ಭಾಷಣ ಮಾಡ್ಲಿಕ್ಕೆ ಬಂದಿದ್ದಲ್ಲ, ವಿದ್ಯಾರ್ಥಿಗಳಿಗೆ ಈ ಸಂಬಂಧಪಟ್ಟಂತ ವಿಷಯವನ್ನು ಹೇಳಲಿಕ್ಕೆ ಕರೆದಿದ್ದು. ಹಾಗಾಗಿ ಆಧ್ಯಾತ್ಮಿಕತೆಯಲ್ಲಿ, ವ್ಯಕ್ತಿತ್ವ ವಿಕಸನದಲ್ಲಿ ಆಧ್ಯಾತ್ಮಿಕತೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಕೈ ನೆಕ್ಕಿ. ಇನ್ನೂ ಅನಿಸ್ಲಿಲ್ಲ ಅಂತಂದ್ರೆ ಕೈ ನೆಕ್ಕಬೇಡಿ. ಪಕ್ಕ ಅನಿಸ್ತಾ? ಏನಾದ್ರು ಸಂಶಯ ಇದ್ರು ಹೇಳ್ಬೋದು. ಮತ್ತೆ ಮಧ್ಯದಲ್ಲಿ ಏನಾದ್ರು ನಾನು ಮಾತಾಡಿದ ವ್ಯವಸ್ಥೆಯಲ್ಲಿ ಸಂಶಯಗಳಿದ್ರು ಹೇಳ್ಬೋದು, ಖಂಡಿತವಾಗಿ ಹೇಳ್ಬೋದು. ನಾನು ಭಾಷಣ ಮಾಡ್ಲಿಕ್ಕೆ ಬಂದಿಲ್ಲ, ನನ್ನ ಅನುಭವವನ್ನು ವ್ಯಕ್ತಪಡಿಸ್ಲಿಕ್ಕೆ ಬಂದಿದ್ದೇನೆ. ಮಧ್ಯಂತರದಲ್ಲಿ ನಿಮ್ಮ ಅನುಭವದಲ್ಲೂ ಕೂಡ ಏನಾದ್ರು ಬಂದು ನೀವು ಖಂಡಿತವಾಗಿ ಹೇಳ್ಬೋದು. ಇರ್ಲಿ. ಹಾಗಾದ್ರೆ ನಾವು ನಮ್ಮ ಜೀವನದ ವ್ಯವಸ್ಥೆಯಲ್ಲಿ ಆಧ್ಯಾತ್ಮಿಕತೆಯ ಈ ಜಾಗೃತಿಯನ್ನು, ನಮ್ಮ ಒಳಗಡೆ ಇರತಕ್ಕಂತಹ ಅಂತಃಶಕ್ತಿಯನ್ನು ಜಾಗೃತಗೊಳಿಸಲಿಕ್ಕೆ ಏನ್ ಮಾಡಬೇಕು? ಮಹಾಭಾರತದಲ್ಲಿ ಒಂದು ಸನ್ನಿವೇಶ. ಮಹಾಭಾರತ ಯುದ್ಧ ನಡೀತಾ ಇರುವಂತಹದ್ದು, ನಡೀಲಿಕ್ಕೆ ಇನ್ನೂ ಪ್ರಾರಂಭವಾಗಬೇಕು. ಆವಾಗ ಅರ್ಜುನ್ ಹತ್ರ ಯುದ್ಧವನ್ನು ಮಾಡುವಂತ ಹೇಳ್ತಾನೆ ಶ್ರೀಕೃಷ್ಣ. ಆದ್ರೆ ಅರ್ಜುನ ಹೇಳ್ತಾನೆ, ಮಾಮಕಾಹ, ಎಲ್ಲರೂ ನಮ್ಮೂರು ಕಾಣ್ತಾ ಇದ್ದಾರೆ, ಹೇಗೆ ನಾನು ಯುದ್ಧ ಮಾಡಪ್ಪ? ನನ್ನ ಹತ್ರ ಆಗ್ತಾ ಇಲ್ಲ ಯುದ್ಧ ಮಾಡ್ಲಿಕ್ಕೆ, ಬಾಣವನ್ನು ಪ್ರಹಾರ ಮಾಡ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಅರ್ಜುನ. ಅವಾಗ ಶ್ರೀಕೃಷ್ಣ ಹೇಳ್ತಾನೆ, ಮನಸ್ಸನ್ನು ನಿಗ್ರಹಿಸಬೇಕು, ಅದನ್ನು ಮಾಡಿ ನೀನು ಯುದ್ಧ. ಅಲ್ಲಪ್ಪ, ನೀನ್ ಹೇಳ್ತಿ ನೀನು ಅವತಾರಿ ಪುರುಷ, ನೀನು ಮನಸ್ಸನ್ನು ನಿಗ್ರಹ ಮಾಡ್ತೀನಿ, ನಾನು ಸಾಮಾನ್ಯ ಮನುಷ್ಯ, ಹೇಗೆ ಮನಸ್ಸನ್ನು ನಿಗ್ರಹ ಮಾಡಬೇಕು? ಮಾಮದೋ ಮರ್ಕಟೋ ಮತ್ಸ್ಯೋ ಮಕಾರ ದಶಚಂಚಲಾಹ, 10 ಚಂಚಲಗಳಲ್ಲಿ ಸ್ವರೂಪದಲ್ಲಿ ಮನಸ್ಸು ಕೂಡ ಬಂದು ನಿಗ್ರಹ ಮಾಡು ಅಂತ ಹೇಳಿದ್ರೆ ಹೇಗೆ ಸಾಧ್ಯ ನಿಗ್ರಹ ಮಾಡ್ಲಿಕ್ಕೆ? ಆವಾಗ ಹೇಳ್ತಾನೆ, ಅಭ್ಯಾಸ ಏನು ಕೌಂತೆಯ ತಮೋದ್ವಾರೇ ಸ್ತ್ರೀಹಿರ್ನರೇ, ನಿರಂತರವಾಗಿರತಕ್ಕಂತಹ ಅಭ್ಯಾಸದಿಂದ ಈ ಮನಸ್ಸನ್ನ ನಿಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ. ಏನು ಅಭ್ಯಾಸ ಮಾಡಬೇಕು? ಯೋಗಶ್ಚಿತ್ತ ವೃತ್ತಿ ನಿರೋಧ. ನಮ್ಮಲ್ಲಿರ್ತಕ್ಕಂತಹ ಚಿತ್ತ ವೃತ್ತಿಯನ್ನ ನಿರೋಧವನ್ನು ಮಾಡಲಿಕ್ಕೋಸ್ಕರವಾಗಿ ಯೋಗ ಮಾರ್ಗದ ಅವಲಂಬನೆಯನ್ನ ಮಾಡುವಂಥದ್ದು ಅನಿವಾರ್ಯತೆ ಇರುವಂಥದ್ದು. ಹಾಗಾದಾಗ ಮಾತ್ರ ನಾವು ಉನ್ನತವಾಗಿರತಕ್ಕಂತಹ, ಶ್ರೇಷ್ಠವಾಗಿರತಕ್ಕಂತಹ, ನಾವೇನು ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತೀವಿಯೋ ಆ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗುವಂತಹದ್ದು. ಮನಸ್ಸಿನ ವೃತ್ತಿ ಚಂಚಲತೆ ಸಹಜ. ಅದು ಆ ವೃತ್ತಿಯನ್ನ ನಿರೋಧ ಮಾಡಬೇಕಾದ್ರೆ ಮೊದಲನೇ ಹಂತದಲ್ಲಿ ನಾವು ಮಾಡುವಂತಹದ್ದು ಯೋಗಾಸನ, ಪ್ರಾಣಾಯಾಮ, ಧ್ಯಾನಾದಿ, ಇದನ್ನು ಪ್ರಾರಂಭ ಮಾಡಬೇಕು. ಅದೇ ರೀತಿಯಲ್ಲಿ ಭಗವಂತನ ನಾಮಸ್ಮರಣೆ ಇತ್ಯಾದಿಗಳನ್ನು ಕೂಡ ನಾವು ಮಾಡಬೇಕು. ಪ್ರಕೃತದಲ್ಲಿ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ,
ನಮ್ಮ ಮನಸ್ಸು ವಿಪರೀತವಾಗಿರ್ತಕ್ಕಂಥ ಯೋಚನೆ ಮಾಡ್ತಾ ಇದೆ. ದಿನ ಹೇಗೆ ಕಳೀತಾ ಗೊತ್ತಾಗೋದಿಲ್ಲ. ಇವತ್ತು ನೀವು ವಿದ್ಯಾರ್ಥಿಗಳಾಗಿದ್ದೀರಿ, ಅವರು ಆವಾಗಲೇ ಹೇಳಿದ ಹಾಗೆ ಇವತ್ತು ವಿದ್ಯಾರ್ಥಿಗಳಾಗಿದ್ದೀರಿ, ಈ ಕಾಲ ಹೇಗೆ ಕಳೀತು ಅಂತಲೇ ಗೊತ್ತಾಗೋದಿಲ್ಲ. ದಿನಮತಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯಾತಃ. ದಿನ ಕಳೆದು ಹೋಗ್ಬಿಡ್ತದೆ. ನಾನೇನೋ ಸಾಧನೆ ಮಾಡಬೇಕು ಅಂತ ಧ್ಯಾನಿಸ್ತಾ ಇರ್ತಾನೆ, ಧ್ಯಾನಿಸ್ತಾ ಇದ್ದಾಗ 50 ವರ್ಷ ಆಗ್ಬಿಡ್ತದೆ. ಹಿಂದಿನ ನೋಡಿದ್ರೆ ಏನೋ ಮಾಡ್ಲಿಲ್ಲಪ್ಪ ನಾನು ಅಂತ ಅವಾಗ ವಿಚಾರ ಮಾಡ್ತಾ ಇರ್ತಾನೆ ಮನುಷ್ಯ. ನಾನು ಆವಾಗ ಈ ಇಂಜಿನಿಯರ್ ಮಾಡಿ ಹಿಂಗೆ ಮಾಡಿದ್ರೆ ನಾನು ಇವತ್ತು ಹಿಂಗೆ ಇರ್ತಿದ್ದಿಲ್ಲ ಅಂತ ಆವಾಗ ಯೋಚನೆ ಮಾಡ್ತಾನೆ. ಅದನ್ನು ಮಕ್ಕಳಿಗೆ ಹೇಳ್ತಾನೆ, ಮಕ್ಕಳಿಗೆ ಕೇಳಿ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ನಿಮ್ಮದು ಯೋಗ್ಯವಾಗಿರ್ತಕ್ಕಂತಹ ವಯಸ್ಸು. ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಬಂದಾಗ ನಾನು ಕೇಳ್ತಾ ಇರ್ತೇನೆ, ಬಹಳಷ್ಟು ಮಂದಿ ಬರ್ತಾರೆ ನನ್ನ ಹತ್ರ. ಬಂದಾಗ ಕೇಳ್ತೇನೆ ನಾನು, ನೀವು ಏನಾಗಬೇಕು ಅಂತೇಳಿ ಇಚ್ಛೆ ಇದೆ, ನಿನ್ನ ಸಂಕಲ್ಪ ಏನಿದೆ, ಗುರಿ ಏನಿದೆ ನಿಮ್ದು ಅಂತೇಳಿ ಜೀವನದಲ್ಲಿ. ಮುಂದೆ ಗುರಿ ಇಲ್ಲದೆ ಇರತಕ್ಕಂತಹ ಮನುಷ್ಯ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು. ಯೋಗ್ಯವಾಗಿರತಕ್ಕಂತಹ ಗುರು ಹಿಂದೆ ಇರಬೇಕು, ಮುಂದೆ ಗುರಿ ಇರಬೇಕು. ಆ ಮನುಷ್ಯನ ಮನಸ್ಸಿನಲ್ಲಿ ದೃಢವಾದ ಸಂಕಲ್ಪ ಇರಬೇಕು. 100ಕ್ಕೆ 100 ಆ ಗುರಿಯನ್ನು ತಲುಪ್ತಾನೆ ಮನುಷ್ಯ. ನಿಮ್ಮ ಜೀವನದ ಗುರಿ ಏನು ಅಂತ ಕೇಳ್ತಾನೆ. ಅನೇಕ ಹುಡುಗರಿಗೆ ನಮ್ಮ ಗುರಿ ಏನಂತಲೇ ಗೊತ್ತಿರೋದಿಲ್ಲ. ಇವತ್ತಿನಾಗಿ ನೀವು ಯಾರ ಕೈನಾಗಿಲ್ಲ, ಅದೇ ರೀತಿ ವಿಷಯನೇ ಗೊತ್ತಿಲ್ಲ, ಪಾಪ ಆಧ್ಯಾತ್ಮಿಕತೆ ಅಂತ ಏನು ಗೊತ್ತಿಲ್ಲ. ಹಾಗೆ ಅನೇಕ ಹುಡುಗರಿಗೆ ಗೊತ್ತಿರೋದಿಲ್ಲ ನಮ್ಮ ಗುರಿ ಏನು ಅಂತೇಳಿ. ಕೆಲವೊಬ್ಬರು ಅದ್ರಲ್ಲಿ ಹೇಳ್ತಾರೆ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನಾನು ಮತ್ತೇನೋ ಡಿಗ್ರಿ ಮಾಡಬೇಕು ಅಂತೇಳಿ. ಸರಿ, ನೀನು ಅದಕ್ಕೋಸ್ಕರ ಏನು ಮಾಡ್ತಾ ಇದೀಯಾ, ಈಗ ಹೇಗೆ ಮಾಡ್ತಾ ಇದೀಯಾ, ಏನನ್ನು ಅಧ್ಯಯನ ಮಾಡ್ತಾ ಇದೀಯ, ಎಷ್ಟೊತ್ತು ದಿನಚರಿ ವ್ಯವಸ್ಥೆ ಹೇಗೆ, ನಾನು ಅದಕ್ಕೆ ಕೇಳ್ತೇನೆ, ದಿನಚರಿ ವ್ಯವಸ್ಥೆ ಹೇಗೆ ಅಂತೇಳಿ. ಅವರ ದಿನಚರಿಯ ವ್ಯವಸ್ಥೆಗಳು ಅವ್ರು ಏನು ಆಗಬೇಕು ಅಂತ ಇಚ್ಛೆ ಪಡ್ತಾ ಇದ್ರು ಸಂಬಂಧಪಟ್ಟೆ ಇರೋದಿಲ್ಲ. ಎಲ್ಲೋ ಒಂದು 100 ಮಂದಿ ಹುಡುಗರು ಬಂದಲ್ಲಿ 1, 2, 3 ಮಂದಿಯ ಮಾತ್ರ ಆ ರೀತಿ ವ್ಯವಸ್ಥೆಯಲ್ಲಿ ಇದ್ದಿರ್ತದೆ. ಅವರು ಶ್ರೇಷ್ಠತೆಯನ್ನು ಹೊಂದುವಂತ ಮಾರ್ಗ ಅನೇಕ ಬಹುದೂರವನ್ನು ಕ್ರಮಿಸಿರ್ತಾರೆ. ಅವ್ರು ರ್ಯಾಂಕ್ ಬರ್ತಾ ಇರ್ತಾರೆ, ಅಥವಾ ಏನೋ ಒಂದು ಹಂತದಲ್ಲಿ ಇದ್ದಿರ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಅದೇ ರೀತಿ ಸ್ಕೋರನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಸತ್ಯ ಅಂತ. ಪ್ರತಿಯೊಬ್ಬ ಮನುಷ್ಯನು ಕೂಡ ಮಾಡ್ಲಿಕ್ಕೆ ಸಾಧ್ಯತೆ. ಒಬ್ಬ ರ್ಯಾಂಕ್ ಬರ್ತಾನೆ, ಇನ್ನೊಬ್ಬನ ಫೇಲ್ ಆಗ್ತಾನೆ ಅಂತಂದ್ರೆ ಅವನಲ್ಲಿರುವಂತದ್ದು ಅದೇ ಮೇಧಾಶಕ್ತಿ, ಇವನಲ್ಲಿರತಕ್ಕಂಥದ್ದು ಅದೇ ಮೇಧಾಶಕ್ತಿ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಾವು ಬಳಸ್ಕೊಳ್ಳುವಂತ ರೀತಿ ಸರಿ ಇಲ್ಲ ಅಂತ ಅರ್ಥ. ಅಂದ್ರೆ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ಮ ದಿನಚರಿಯ ವ್ಯವಸ್ಥೆಗಳು ಅಷ್ಟೇ ಅವಶ್ಯಕತೆ ಇರುವಂಥದ್ದು. ನಾವು ಇವತ್ತಿನ ದಿನದಲ್ಲಿ ಮೊಬೈಲನ್ನು ಅವಲಂಬಿಸ್ತೇವೆ, ಮೊಬೈಲ್ ವ್ಯವಸ್ಥೆ ಇದ್ದಿರ್ತೇವೆ, ಅಥವಾ ನಮ್ಮ ದಿನಚರಿಯ ವ್ಯವಸ್ಥೆಗಳೇ ಸರಿ ಇರೋದಿಲ್ಲ. ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆಗೆ ಮಲಗ್ತೇವೆ, ಬೆಳಿಗ್ಗೆ 8 ಗಂಟೆ 9 ಗಂಟೆಗೆ ಎದ್ದಿರ್ತೇವೆ. ಹಾಗಾದಾಗ ನಮ್ಮ ಮೇಧಾಶಕ್ತಿ ವೃದ್ಧಿ ಆಗ್ಲಿಕ್ಕೆ ಆಗುವುದಿಲ್ಲ. ನಾವು ಪ್ರಕೃತಿಯಲ್ಲಿ ವಿರುದ್ಧವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಯಾವತ್ತು ಹೋಗ್ತೇವೆಯೋ, ಏನು ನದಿ ಹರಿತಾ ಇರ್ತದೆ ಅದರ ವಿರುದ್ಧವಾಗಿ ನಾವು ಹರಿಲಿಕ್ಕೆ ಹೊರಟ್ರೆ ದಡವನ್ನು ಮುಟ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ದಡವನ್ನು ಮುಟ್ಟಬೇಕು ಅಂತ ಇಚ್ಛೆ ಇದ್ದಾಗ ಅದು ಯಾವ ಕಡೆ ಸರಿ ಬರ್ತದೆ ಆ ಕಡೆ ಹೋಗ್ಬೇಕು. ನಾವು ಅಷ್ಟೇ ಡೈವರ್ಟ್ ಮಾಡಿ ನಮ್ಮ ದಡವನ್ನು ನಾವು ತಲುಪಬೇಕು. ಅಂದ್ರೆ ನಮ್ಮ ದಿನಚರಿಯ ವ್ಯವಸ್ಥೆಗಳಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ರೂಪವನ್ನ ಕೊಡಬೇಕು ಅಂತ ಹೇಳೋದು ಮೊದಲು ನೆನಪಿಟ್ಕೊಳ್ಬೇಕು. ಯಾವುದಕ್ಕೆ ಎಷ್ಟು ಸಮಯ ಕೊಡಬೇಕು, ಯಾವೆಲ್ಲ ವ್ಯವಸ್ಥೆಗೆ ಹೇಗೆ ಮಾಡಬೇಕು ಅಂತ. ನಿಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಇದೊಂದು 2 ವರ್ಷಗಳ ಕೆಳಗೆ ನಮ್ಮಲ್ಲಿ ಬಂದಿದ್ದು. PUC ಫಸ್ಟ್ ಓದ್ತಾ ಇರುವಂತಹ ವಿದ್ಯಾರ್ಥಿನಿ, ನನಗೆ ಎಕ್ಸಾಮ್ ಬರ್ತಾ ಇದೆ, ನನ್ನ ನೆನಪೇ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ, ಬಿಟ್ರೆ ಒಂದು ಏನಾದ್ರು ಯಂತ್ರ ಮಾಡಿಕೊಡಿ ಅಂತೇಳಿ. ನಾನು ಹೇಳಿದೆ, ಯಂತ್ರ ಮಾಡಿಕೊಡುತ್ತೆ, ಬಟ್ ಅದಕ್ಕಿಂತ ನಿನ್ನ ದಿನಚರಿ ವ್ಯವಸ್ಥೆ ಹೇಗಿದೆ, ಈಗ ನಾನು ಹೇಳಿದ ವ್ಯವಸ್ಥೆ ಮಾಡ್ತೆ ಅಂತ ಹೇಳ, ನಾನು ಮಾಡ್ಕೊಡ್ತೆ, ತೊಂದರೆ ಇಲ್ಲ. ಇಲ್ಲ, ನನಗೆ ಬೇರೆ ಏನು ಮಾಡ್ಲಿಕ್ಕೆ ಸಮಯ ಆಗ್ತಾ ಇಲ್ಲ, ಯಾಕಂದ್ರೆ ಎಕ್ಸಾಮ್ ಅಂತಲ್ಲ, ಸ್ಟಡಿ ಮಾಡ್ಬೇಕಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲ, ನಾನು ನೀವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಾನು ಹೇಳ್ತೇನೆ, ಏನು ಮಾಡಬೇಕು ಅಂತೇಳಿ, ಮಾಡ್ತೀಯ ಅಂತ ಕೇಳಿದೆ. ಇಲ್ಲ, ನನಗೆ ಮಾಡ್ಲಿಕ್ಕೆ ಸಮಯ ಆಗೋದಿಲ್ಲ, ಯಾಕಂದ್ರೆ ಎಕ್ಸಾಮ್ ಅಂತಾರೆ, ಸ್ಟಡಿ ಮಾಡ್ಬೇಕು, ಇದು ಮಾಡ್ತಕ್ಕಂಥ ಸ್ಟಡಿ ಮಾಡಿಬಿಟ್ಟು ಹೋಗ್ಬಿಡ್ತದೆ. ಹಾಗಾಗಿ ಅದು ಮಾಡ್ಲಿಕ್ಕೆ ನಾನು ಆಮೇಲೆ ಹೇಳಿದೆ, ನಾನು ಯಂತ್ರ ಕೊಟ್ಟು ನೀನು ಪರೀಕ್ಷೆಯಲ್ಲಿ ರ್ಯಾಂಕ್ ಬರೋದಾದ್ರೆ ಅರ್ಧಕ್ಕರ್ಧ ಮಂದಿ ಸ್ಕೂಲಿಗೆ ಹೋಗ್ತಿದ್ದಿಲ್ಲ, ನಮ್ಮನೆ ಮುಂದೆ ಪಾಳಿ ಇಟ್ಬಿಡಿಸಿದ್ದೇನೆ ಅಂತ. ನಾನು ಕೊಡುವ ಯಂತ್ರದಿಂದ ನಿಮಗೆ ಸಹಾಯವಾಗಬಹುದು, ಆದರೆ ನಿಮ್ಮ ಪ್ರಯತ್ನ ಇದ್ದಾಗ ಮಾತ್ರ. ಹಾಗಾದ್ರೆ ಏನು, ನಾನು ಅದನ್ನು ಹೇಳಿದೆ ಅವಳ ಹತ್ರ, ಕೊನೆಗೆ ಕೇಳಿದೆ, ನೀನು ಏನು ಓದ್ತಾ ಇದೆಯಲ್ಲ, ಈಗ 2 ಗಂಟೆ ರಾತ್ರಿವರೆಗೆ ಓದ್ತಾ ಇದೆ ಅಂತ ಹೇಳಿದೆ, ಬೆಳಿಗ್ಗೆ 8 ಗಂಟೆಗೆ ಓದ್ತಾ ಇದೆ ಅಂತ ಹೇಳಿದೆ. ಓದಿದ ವಿಷಯ ಕಡಿಮೆ ಸಮಯ ಓದಿದ್ರು, ಓದಿದ ವಿಷಯ ನಿನ್ನ ಮನಸ್ಸಿನಲ್ಲಿ ನೆನಪಿದ್ದು ನೀನು ಪರೀಕ್ಷೆಯಲ್ಲಿ ಹಾಲಿಗೆ ಹೋದಾಗ ನೆನಪು ಬಂದು ನೀನು ಎಕ್ಸಾಮಲ್ಲಿ ಬರೆಯೋದು ಹೆಚ್ಚು ಅನುಕೂಲ ಅನಿಸ್ತದೆಯೋ, ಅಥವಾ ಬಹಳ ಓದಿ ಎಲ್ಲೋದಾಗ ಏನು ನೆನಪು ಬರಲಾರದೇನೆ ಅರ್ಥ ಗೀತ ಬರ್ತೀಯಲ್ಲ, ಅದು ಹೆಚ್ಚು ಅನುಕೂಲ ಅಂತ ಅನಿಸ್ತದೆ ಅಂತ ಹೇಳಿದೆ. ಕಡಿಮೆ ಸಮಯ ಓದಿದ್ರು ಓದಿದಷ್ಟು ಇದೆ ತಲೆಯಲ್ಲಿದೆ, ಹೆಚ್ಚು ಸಮಯ ಓದಿದ್ದು ಏನೂ ಇಲ್ಲ ತಲೆಯಲ್ಲಿ.
ಯಾವುದು ಹೆಚ್ಚು ಅನುಕೂಲ ಅಂತ ಕೇಳಿದೆ. ಇಲ್ಲ, ಕಡಿಮೆ ಸಮಯ ಓದಿದ್ರು ಹೆಚ್ಚು ನೆನಪಿರ್ತಂದ್ರೆ ಅದೇ ಅನುಕೂಲ. ಹಾಗಾದ್ರೆ ನಾನು ಹೇಳಿದ್ದೇನೆ ಮಾಡಿ. ಆ ಸಂದರ್ಭದಲ್ಲಿ ಅವಳು ಬರಬೇಕಾದ್ರೆ PUC ಫಸ್ಟ್ ಮತ್ತು ಸೆಕೆಂಡ್ 60-65% ಆಗಿತ್ತು. ಆಮೇಲೆ ಮಂಗಳೂರಿಗೆ ಕಾಲೇಜ್ ಹೋಗುವಂತ ಒಂದು ಯೋಚನೆ ಮಾಡಿದ್ದು, ಸಾಫ್ಟ್ವೇರ್ ಇಂಜಿನಿಯರ್ ಮಾಡಬೇಕು ಅಂತೇಳಿ. ಪರ್ಸೆಂಟೇಜ್ ಇಷ್ಟು ಕಡಿಮೆ ಆಗಿದೆ, CET ಬಂದ್ರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, CET ಬರ್ತದೆ ಇಲ್ಲ ಅಂತ ಭಯಂಕರ ಟೆನ್ಷನ್. ಮನೇಲಿ ಡೊನೇಷನ್ ಕೊಟ್ಟು ಸೇರಿಸುವಂತ ವ್ಯವಸ್ಥೆಯಲ್ಲಿ ಮನೇಲಿ ಇಲ್ಲ, ಆರ್ಥಿಕ ಪರಿಸ್ಥಿತಿ ಇಲ್ಲ, ಹೇಗೆ ಮಾಡಬೇಕು ಅಂತ ನಾನು ಹೇಳಿದೆ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಎಲ್ಲರೂ ಈ ಶಬ್ದ ಬಹುತೇಕ ಎಲ್ಲರಿಗೂ ಗೊತ್ತಿದೆ, ಇಲ್ಲಿದ್ದರಿಗೂ ಗೊತ್ತಿದೆ. ಯಾಕಂದ್ರೆ ಎಲ್ಲ ಕಡೆ ಬೋರ್ಡ್ ಹಾಕಿರ್ತಾರೆ, ಅದು ಯಾರು ಮಾತ್ರ ನಡ್ಕೊಳ್ಳೋದಿಲ್ಲ. ಹಾಗೆ ಹೇಳುವಂತವ್ರು ಎಷ್ಟೋ ಮಂದಿ ನಡ್ಕೊಳ್ತಾ ಇರೋದು ಗೊತ್ತಿಲ್ಲ, ಹೇಳ್ತಾರೆ. ಆದ್ರೆ ಕರ್ಮಣ್ಯೇ ವಾಧಿಕಾರ, ಫಲವನ್ನು ಎಕ್ಸ್ಪೆಕ್ಟ್ ಮಾಡಬೇಡಪ್ಪ, ನೀವು ನಿನ್ನ ಕರ್ತವ್ಯವನ್ನು ಮಾಡು ಅಂತ ಹೇಳ್ತಾರೆ. ಅದು ಎಷ್ಟು ಮಂದಿ ಹೇಳ್ಕೊಳ್ತಾರೆ ಗೊತ್ತಿಲ್ಲ, ಇರಲಿ, ಅದು ಬೇರೆ ವಿಷಯ. ಆದ್ರೆ ನಾವು ವಾಸ್ತವಿಕವಾಗಿ ಆ ರೀತಿಯಾಗಿ ನಡ್ಕೊಳ್ಳುವಂತ ಅಭ್ಯಾಸವನ್ನು ರೂಢಿಸಿಕೊಳ್ಬೇಕು. ನಮ್ಮ ಪ್ರಯತ್ನ ದೈನಂದಿನ ವ್ಯವಸ್ಥೆಯಲ್ಲಿ ನಾವು ಹೇಗೆ ಬದುಕಬೇಕು ಹೇಳುವಂತ ರೂಪವನ್ನು ಕೊಟ್ಟ ಮೇಲೆ ಅದೇ ರೀತಿಯಾಗಿ ಬದುಕಬೇಕು. ಒಂದು ಸಂಕಲ್ಪವನ್ನು ಇಟ್ಟ ಮೇಲೆ ಆ ಸಂಕಲ್ಪಕ್ಕೆ ಗಟ್ಟಿಯಾಗಿ ನಾವಿರಬೇಕು, ಬದ್ಧರಾಗಿರ್ಬೇಕು. ಆ ರೀತಿಯಾಗಿ ಬದ್ಧವಾಗಿ ಇದ್ದಾಗ ಮಾತ್ರ, ಆ ಬದ್ಧವಾಗಿದ್ದ ತಕ್ಷಣ ನಮಗೆಲ್ಲ ಸಿಕ್ಬಿಡುತ್ತೆ ಅಂತ ಅರ್ಥ ಅಲ್ಲ. ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಉತ್ತೀರ್ಣ ಆದ್ರೆ ಮುಂದಿನ ಕ್ಲಾಸಿಗೆ ಹೋಗೋದು. ಹಾಗಿದ್ದಾಗ ನಮ್ಮ ಇಲ್ಲಿ PUC ಡಿಗ್ರಿ ಇದರಲ್ಲೇ ಪರೀಕ್ಷೆ ಪಾಸ್ ಆದ್ರೆ ಮಾತ್ರ ಮುಂದೋಗ್ಲಿಕ್ಕೆ ಆಗ್ತದೆ. ಆದ್ರೆ ಜೀವನದ ವ್ಯವಸ್ಥೆಯಲ್ಲಿ ಭಗವಂತ ಅಷ್ಟು ಪರೀಕ್ಷೆ ಮಾಡಿದ್ರೆ ನಾವು ಕೊಟ್ಟು ಬಿಡ್ತಾನೆ ಅಲ್ಲ, ಅದನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯತೆ ಉಂಟು? ಅಯೋಗ್ಯ ಕೊಡ್ಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಯೋಗ್ಯತೆಯನ್ನು ಪರೀಕ್ಷೆ ಯೋಗ್ಯತೆ ಗೊತ್ತಾಗ್ಬೇಕಾದ್ರೆ ಪರೀಕ್ಷೆ ಆಗ್ಬೇಕು. ಹಾಗಾಗಿ ನಿನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡು. ಪ್ರತಿನಿತ್ಯವೂ ನಾನು ಏನೆಲ್ಲ ಹೇಳ್ತೇನೋ ಪ್ರಾತಃ ಕಾಲದಿಂದ ಸಂಜೆ ದಿನಚರಿ ಯಾವ ರೀತಿಯಾಗಿ ಹೇಳ್ತೇನೋ ಆ ರೀತಿಯಾಗಿ ರೂಢಿ ಮಾಡು. ಮತ್ತು ಯಾವೆಲ್ಲ ಕ್ರಿಯೆಗಳನ್ನು ಹೇಳ್ತೇನೋ ಪ್ರತಿನಿತ್ಯವೂ ಮಾಡುವಂತೆ. ಮೊನ್ನೆ ರಾತ್ರಿ ಫೋನ್ ಮಾಡಿದ್ರು, ಅವಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಫಸ್ಟ್ ವರ್ಷ, A+ ಆಯ್ತು ಅಂತ. A+ ಆಯ್ತು ಅಂತೇಳಿ ಫೋನ್ ಮಾಡಿ ಹೇಳಿದ್ರು, ಕುಣಿದಾಡ್ತಾ ಹೇಳಿದ್ರು. ನನಗೆ ಇಂಥ ಹೆಮ್ಮೆ ಅನಿಸ್ತು, ನನಗೆ ಅದ್ಭುತವಾದ ಸಂತೋಷ ಆಯ್ತು. ನಾನೇ ಕಾಲೇಜಿಗೆ ಹೋಗಿ ರ್ಯಾಂಕ್ ಬಂದು ಎಷ್ಟು ಖುಷಿ ಆಗ್ತಿತ್ತಲ್ಲ, ಅದಕ್ಕಿಂತ ಹೆಚ್ಚು ಖುಷಿ ಆಯ್ತು. ಸತ್ಯವಾದ ಮಾತು. ಯಾಕೆ ಗೊತ್ತಿದೆಯಾ? ಇನ್ನೊಬ್ಬರ ಶ್ರೇಷ್ಠತೆ ಶ್ರೇಯಸ್ಸನ್ನ ನಾವು ಯಾವತ್ತೂ ಗೌರವಿಸಬೇಕು. ನಮ್ಮ ವಿಸ್ತಾರವಾಗಿರ್ತಕ್ಕಂಥ ಎಷ್ಟು ನಾವು ಬೇರೆಯವರನ್ನು ಗೌರವಿಸ್ತೇವೆ, ಬೇರೆಯವರನ್ನ ಉತ್ತೀರ್ಣನಾಗಲಿಕ್ಕೆ ಬಯಸ್ತೇವೆ, ಅಷ್ಟು ನಮ್ಮ ಮನಸ್ಸು ವಿಸ್ತಾರವಾಗ್ತದೆ. ಹಾಗಾಗಿ ನಾನು ಅವಾಗ ಒಂದು ಮಾತು ಹೇಳಿದ್ದು, ನಾನು ದೊಡ್ಡವನ್ನ ಕಾಣಿಸ್ಕೊಂಡು ನನಗೇನು ಆಗ್ಬೇಕಾಗಿದ್ದಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ನೀವು ಓದ್ತಾ ಇದ್ದೀರಿ, ಮುಂದಿನ ವ್ಯವಸ್ಥೆಯಲ್ಲಿ ನಾನು ಹೇಗೆ ಅಭಿವೃದ್ಧಿ ಆಗಬೇಕು ಅನ್ನೋದ ಜ್ಞಾನವನ್ನು ಕಲ್ಪನೆ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ. ಸರಿ, ಯೋಗಶ್ಚಿತ್ತ ವೃತ್ತಿ ನಿರೋಧ, ಅಲ್ಲಿಗೆ ನಾನು ನಿಲ್ಲಿಸಿದ್ದೆ. ಯೋಗವನ್ನ ಪ್ರಾರಂಭವನ್ನು ಮಾಡಬೇಕು. ಯೋಗಾಸನ ಪ್ರಾಣಾಯಾಮಾದಿಗಳನ್ನು ಪ್ರತಿನಿತ್ಯವೂ ಕೂಡ ಮಾಡುವಂತಹ ಒಂದು ಪ್ರಯತ್ನವನ್ನು ರೂಢಿ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲದೆ ನಮ್ಮಲ್ಲಿರ್ತಕ್ಕಂತಹ ನಿರಂತರವಾದ ಅಭ್ಯಾಸದಿಂದ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಇರ್ಬೋದು, ಸಿಟ್ಟಿರ್ಬೋದು, ಅಥವಾ ಅಸೂಯೆ ಇರಬಹುದು, ಇದೆಲ್ಲವನ್ನು ಕಂಟ್ರೋಲ್ ಮಾಡಿಕೊಳ್ಬೇಕು. ಸಮಾಜದಲ್ಲಿ ಎಲ್ಲರನ್ನೂ ಪ್ರೀತಿಸುವಂತಹ, ಗೌರವಿಸುವಂತಹ, ಹಿರಿಯರಿಗೆ ಗುರುತ್ವ ತೋರಿಸುವಂತಹ ಆ ಭಾವವನ್ನು ನಮ್ಮ ಮನಸ್ಸಲ್ಲಿ ತಂದುಕೊಳ್ಬೇಕು. ಆ ರೀತಿ ತಂದುಕೊಂಡಾಗ ಸಹಜವಾಗಿ ನಮ್ಮ ಮನಸ್ಸು ವಿಸ್ತಾರವಾಗ್ತಾ ಹೋಗ್ತದೆ. ಎಷ್ಟು ವಿಸ್ತಾರವಾಗ್ತಾ ಹೋಗ್ತದೆಯೋ ಅಷ್ಟು ನಮ್ಮಲ್ಲಿ ತಾಳ್ಮೆ ಮತ್ತು ವಿವೇಕಾದಿಗಳು ನಮ್ಮಲ್ಲಿ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಇದಕ್ಕೆಲ್ಲದಕ್ಕೂ ಮೂಲ ಆಧಾರ ಸ್ತಂಭ ಆಧ್ಯಾತ್ಮಿಕ ವ್ಯವಸ್ಥೆಯಲ್ಲಿ ನಾವು ಧಾರ್ಮಿಕತೆಯನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಶ್ರೇಯಸ್ಸು ಮತ್ತು ಶ್ರೇಷ್ಠತೆಯನ್ನು ಹೊಂದಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯವಾಗ್ತದೆ. ನಾನು ಬಹುತೇಕ ನನ್ನ ಮಾತು ಬಹಳ ಉದ್ದವಾಗ್ತಾ ಇದೆ ಅಂತ ಅನಿಸ್ತದೆ. ಸಮಯ ಎಷ್ಟು ಅಂತ ಹೇಳಿಲ್ಲ ಅವರು ಇರಲಿ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಾಗ ಮಾತ್ರ ಶ್ರೇಯಸ್ಸು ಮತ್ತು ಶ್ರೇಷ್ಠತೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಅನುಭವಿಸುವಂತಹ ಒಂದು ವ್ಯವಸ್ಥೆಯನ್ನು ರೂಢಿಸಿಕೊಳ್ಬೇಕು. ಕೊನೆಯಲ್ಲಿ 2 ನಿಮಿಷ ಎಲ್ಲರೂ ಕಣ್ಮುಚ್ಚಿ 2 ನಿಮಿಷ ಒಂದು ಭಗವಂತನ ಅನುಭೂತಿಯನ್ನು ಪಡೆಯುವ ಪ್ರಯತ್ನವನ್ನು ಮಾಡೋಣ. ನಾನೊಂದು 3 ಓಂಕಾರವನ್ನು ಹೇಳ್ತೇನೆ. ನಾಳೆಯಿಂದ ಸಾಧ್ಯವಾದರೆ ನಿಮಗೆಲ್ಲರಿಗೂ ಒಂದು ಕಿವಿ ಮಾತು. ಪ್ರಾತಃ ಕಾಲದಲ್ಲಿ ಬೇಗ ಏಳುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಬಹುತೇಕ ಕ್ಯಾಂಪಿನಲ್ಲಿ ಬಂದಾಗ ಮಾಡ್ತೀವಿ ಅಂತ ಅಂದ್ಕೊಳ್ತೀನಿ. ಇದು ಮನೆಗೆ ಹೋದ್ಮೇಲೂ ಕೂಡ ಕಂಟಿನ್ಯೂ ಆಗಿದೆ. ಕ್ಯಾಂಪಿನಲ್ಲಿ ಇದ್ದಾಗಷ್ಟೇ ಅಲ್ಲ, ನಮ್ಮಲ್ಲಿ ಬಂದವರಿಗೆ ಅನೇಕರಿಗೆ ಕೇಳ್ತೇನೆ, ಬೆಳಿಗ್ಗೆ ಯೋಗಾಸನ ಪ್ರಾಣಾಯಾಮ ಮಾಡ್ತೇನೆ ಅಂತ ಕೇಳಿದ್ರಿಲ್ಲ, ಕ್ಯಾಂಪಿಗೆ ಹೋದಾಗ ಮಾಡ್ತಿದ್ದೆ ಅಂತ ಹೇಳಿ ಕೇಳಿದ್ದೆ. ನಾನು ಕಾಲೇಜಿಗೆ ಹೋಗಿಲ್ಲ, ಹಂಗಾಗಿ ಕ್ಯಾಂಪಿನ ವ್ಯವಸ್ಥೆ ಗೊತ್ತೇ ಇಲ್ಲ ನನಗೆ. ಆದರೆ ಬಿಡ್ಲಿಕ್ಕೆ ಹೋಗಿದ್ದೆ. ನಮ್ಮ ಮನಸ್ಸಿನ ವೃತ್ತಿಯನ್ನು ನಿರೋಧ ಮಾಡಿ ನಾವು ಉತ್ತುಂಗದ ಸ್ಥಾನದಲ್ಲಿ ತಗೊಂಡು ಹೋಗಲಿಕ್ಕೆ ಮುಖ್ಯ ಕಾರಣ ಫೌಂಡೇಶನ್.
ಅದನ್ನು ನಿರಂತರವಾಗಿ ಮಾಡಿ. ರಾತ್ರಿ ಬೇಗ ಮಲಗಿ ಬೇಗ ಏಳುವಂಥ ಅಭ್ಯಾಸವನ್ನು ಇಟ್ಕೊಳ್ಳಿ. ಇದಕ್ಕೂ ಹೆಚ್ಚಿನಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಧಾರ್ಮಿಕತೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಸ್ತೋತ್ರವನ್ನು ಮಾಡುವಂತಹದ್ದು ಅಥವಾ ಭಜನೆ ಮಾಡುವಂಥದ್ದು. ದಿವಸದಲ್ಲಿ 24 ಗಂಟೆಗಳನ್ನು ನೀವು ಏನೆಲ್ಲ ಕೆಲಸಕ್ಕೆ ಸಮಯವನ್ನು ವ್ಯರ್ಥ ಮಾಡ್ತೀರಿ. ಒಂದು ಅರ್ಧ ಗಂಟೆ ಇದಕ್ಕೋಸ್ಕರ ನಿಮ್ಮ ಜೀವನದ ಉಜ್ವಲವಾಗಿರ್ತಕ್ಕಂತಹ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಕೇವಲ ಒಂದು ಅರ್ಧ ಗಂಟೆಯನ್ನು ತೆಗೆದಿರಿ. ಏನಾಯ್ತು? ನಾಳೆ 50 ವರ್ಷ ಆದ್ಮೇಲೆ ನಾನು ಹೀಗೆ ಮಾಡಬೇಕಾಗಿತ್ತು, ಆಗ ನಾನು ಹಿಂಗೆ ಇರ್ತಿದ್ದಿಲ್ಲ ಅಂತೇಳಿ ಯೋಚನೆ ಮಾಡುವಂತ ಪರಿಸ್ಥಿತಿ ತಪ್ಪುತ್ತದೆ. ಒಬ್ರು ಅವಧೂತ ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ, ಮರಣ ಶೈಲಿಯಲ್ಲಿ ಮಲಗಿದಾಗ ಜೀವನದ ಶೈಲಿಯನ್ನು ಹಿಂತಿರುಗಿ ನೋಡಿದರೆ ನಾನು ತಪ್ಪು ಮಾಡಿದೆ ಅಂತ ಅನಿಸಬಾರ್ದಂತೆ. ನಾವು ಯಾವ ಜಾಗದಲ್ಲಿ ನಿಂತಾಗ ಹಿಂತಿರುಗಿ ನಮ್ಮ ಜೀವನದ ಶೈಲಿಯ ಕ್ರಮವನ್ನು ನೋಡಿದರೆ ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅನಿಸಬಾರ್ದಂತೆ. ನಾನು ಬದುಕಿದಂತ ರೀತಿ ನನಗೆ ಹೆಮ್ಮೆ ಅನಿಸ್ಬೇಕಂತೆ. ಅದು ಜೀವನ, ಅದು ಶ್ರೇಷ್ಠತೆ. ಸಹಜವಾಗಿ ಆ ರೀತಿ ಇದ್ದಾಗ ಭಗವಂತನ ಅನುಗ್ರಹ ಕೂಡ ಖಂಡಿತವಾಗಿ ಆಗುವಂಥದ್ದು. ಹಾಗಾಗಿ ಪ್ರತಿನಿತ್ಯವೂ ಕೂಡ ನೀವೇನಿಲ್ಲಿ ಕ್ಯಾಂಪ್ನಲ್ಲಿ ಹೇಳ್ತಾ ಇದ್ದಾರೆ, ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ಧಾರ್ಮಿಕತೆಯನ್ನು ಅಳವಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಇದು ಮಾಡಿ. ಕೊನೆಯಲ್ಲಿ ಒಂದು 3 ಓಂಕಾರವನ್ನು ಮಾಡುತ್ತೇನೆ. ಕಣ್ಣು ಮುಚ್ಚಿ ಆಧ್ಯಾತ್ಮಿಕದ ಅನುಭೂತಿಯನ್ನು ಪಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಕಣ್ಣು ಮುಚ್ಚ. ಎಲ್ಲರೂ ಹೇಳಿ. ಅಸತೋ ಮಾ ಸದ್ಗಮಯ, ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಶಾಂತಿ ಶಾಂತಿ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಉತ್ತುಂಗದ ಭವಿಷ್ಯವನ್ನು ನೀಡಿ ಅನುಗ್ರಹಿಸಿ ಆಶೀರ್ವದಿಸಲಿ ಅಂತ ಹೇಳಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣ ವಿರಾಮ ಹೊಂದುತ್ತೇನೆ.